ನಿಮ್ಮ ಉಪಮುಖ್ಯಮಂತ್ರಿಗಳು ವೀರಾವೇಶದಿಂದ ತಾವೇ ಅವ್ರನ್ನ ಕೋಚಿಂಗ್ ಕೊಟ್ಟು ಗೆಲ್ಲಿಸ್ದಂಗೆ ಹೋಗಿ ಬಂದಾರ. ನಿಮ್ಮವರೊಬ್ಬರು ಅಧಿಕಾರಿ ಇದ್ರಲ್ಲ ನಿಂಬಾಳ್ಕರ್ ಅಂತ ಹೇಳಿ, ನಿಮ್ಮ ಕಾರ್ಯಕರ್ತರು, ನೀವೇನಾದರೂ ಸಸ್ಪೆಂಡ್ ಮಾಡೋದು ಸ್ಯಾಕ್ ಮಾಡೋದು ಮಾಡ್ಬೇಕಾದ್ರೆ ಮೊದಲು ಡಿ ಕೆ ಶಿವಕುಮಾರ್ ಮಾಡಬೇಕು. ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂತ ಶಿವಕುಮಾರ್ ಅವರು ಮನೆಗೆ ಹೋಗ್ಬೇಕು. ದಿಸ್ ಇಸ್ ಅವರ್ ಫರ್ಮ್ ಡಿಮಾಂಡ್. ಕೆಲವು ವೀರವಿದ್ದಾರ, ಸಿದ್ದರಾಮಯ್ಯನವರು ಬಿಟ್ಟಿರ್ತಾರ, ಅವರು ಒಬ್ಬರನ್ನ ಸಿದ್ದರಾಮಯ್ಯನವ್ರು ಬಿಟ್ಟಿರ್ತಾರ, ಒಬ್ಬರು ಸ್ವಯಮೇವ ಮೃಗೇಂದಿರ್ತಾವ. ನಿಮ್ಮ ಉಪಮುಖ್ಯಮಂತ್ರಿಗಳು ವೀರಾವೇಶದಿಂದ ತಾವೇ ಅವ್ರನ್ನ ಕೋಚಿಂಗ್ ಕೊಟ್ಟು ಗೆಲ್ಲಿಸ್ದಂಗೆ ಹೋಗಿ ಬಂದಾರ. ಇದರ ಬಗ್ಗೆ ಏನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ, ಇಲ್ಲ ದಯಾನಂದ್ ಅವ್ರಿಗೆ ಏನು ತಪ್ಪಿತ್ತು ಅಂತಂದರೆ ಅಲ್ಲಿ ಸತ್ತದ್ದು ನನಗೆ ತಿಳಿಸಿಲ್ಲ ಅಂತ. ನಾನು ಕೇಳೋದು, ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ನಿಮ್ಮವರೊಬ್ಬರು ಅಧಿಕಾರಿ ಇದ್ರಲ್ಲ ನಿಂಬಾಳ್ಕರ್ ಅಂತ ಹೇಳಿ, ನಿಮ್ಮ ಕಾರ್ಯಕರ್ತರು, ADGP, ಅವ್ರೇನು ಮಾಡ್ತಾ ಇದ್ರು? ಅವ್ರು ಯಾಕೆ ತಿಳಿಸ್ಲಿಲ್ಲ? ಅಂದ್ರೆ ತಮಗೆ ಹೆಂಗೆ ಬೇಕಾದಂಗೆ ಮಾತಾಡೋದು. ನಿಮ್ಮೊಬ್ಬರು ಆಫೀಸರ್ ಇಂಟೆಲಿಜೆಂಟ್ ಇದ್ರೆ ಇಲ್ಲ, ಇಂಟೆಲಿಜೆನ್ಸ್ ಆಫೀಸರ್, ನಿಮ್ಮೊಬ್ಬ ಅಧಿಕಾರಿ ಇದ್ರೆ ಇಲ್ಲ, ಅವ್ರು ಯಾಕೆ ತಿಳಿಸಿಲ್ಲ? ಅವ್ರ ಬಗ್ಗೆ ಏನು ಕ್ರಮ? ಅವ್ರು ಟ್ರಾನ್ಸ್ಫರ್ ಮಾಡ್ಯಾರ. 2 ಪೋಸ್ಟ್ ಇತ್ತು, 1ರಿಂದ ಬಿಡುಗಡೆ ಮಾಡಿರಿ. ಏನು ದೊಡ್ಡ ಮಹಾ ಮಾಡಿರಿ ನೀವು? ಅಂದ್ರೆ ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ, ಬೇರೆದವರಿಗೆ ಸುಣ್ಣ. ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿಯಾಗಿದೆ. ನೀವೇನಾದರೂ ಸಸ್ಪೆಂಡ್ ಮಾಡೋದು ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು ಡಿ ಕೆ ಶಿವಕುಮಾರ್ ಮಾಡಬೇಕು. ಯು ಹ್ಯಾವ್ ಟು ಫಸ್ಟ್ ಸ್ಯಾಕ್ ಹಿಮ್. ಮತ್ತು ಗೋವಿಂದರಾಜನ್ನು ಬಿಡುಗಡೆ ಮಾಡಿದೆ. ಬ್ಯಾರೇಜರಾಜ ಸಸ್ಪೆಂಡು, FIR, ಗೋವಿಂದರಾಜಿಗೆ ಬಿಡುಗಡೆ. ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಮಾಡ್ತಾರೆ. ನೀವು ನೆನ್ಪಿಟ್ಕೋರಿ, ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಜನ ಮರೆತರು ಅಂತಂದ್ರೆ ಮಾಡ್ತಾರೆ. ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರಿಗೆ 11 ಅಮಾಯಕ ಜೀವಗಳು ಬಲಿಯಾಗಿದ್ದಾವೆ. ಹಾಗಾಗಿ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂತ ಶಿವಕುಮಾರ್ ಅವರು ಮನೆಗೆ ಹೋಗ್ಬೇಕು. ದಿಸ್ ಇಸ್ ಅವರ್ ಫರ್ಮ್ ಡಿಮಾಂಡ್. ನೈತಿಕತೆ ಅನ್ನೋದು ಇದ್ರೆ ಅದನ್ನ ಮಾಡಬೇಕು. ಬಹಳ ಜನ ಗಡಿ ಭಾಗದಲ್ಲಿ ಅವರಿದ್ದಾಗ ಏನು ಭಯೋತ್ಪಾದನಾ ಚಟುವಟಿಕೆ ಅದರದ್ದು 70% ಕಮ್ಮಿ ಆಗಿದೆ. ದಿಸ್ ಈಸ್ ಆನ್ ರೆಕಾರ್ಡ್. ಐ ಆಮ್ ಟೆಲಿಂಗ್ 70% ರಿಡ್ಯೂಸ್ ಆಗಿದೆ. ದೇಶದಲ್ಲಿ ಆಲ್ಮೋಸ್ಟ್ 90%, 95% ಕಮ್ಮಿ ಆಗಿದೆ. ನಕ್ಸಲಿಸಮ್ ಅನ್ನ ನಾವಿನ್ ನಿರ್ಮೂಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವರು ತಳಮಳ ವ್ಯಕ್ತಪಡಿಸ್ತಾರೆ, ಹಂಗೆಲ್ಲ ಹೊಡಿಬಾರ್ದು, ಅವ್ರನ್ನ ಹಿಡಿಬೇಕು ಅಂತ ಹೇಳಿ. ಆದರೆ ಇಷ್ಟು ಪ್ರಮಾಣದಲ್ಲಿ ನಾವು ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನ ಕಿತ್ತಿ ಹಾಕ್ತಿರ್ಬೇಕಾದ್ರೆ ಒಂದು ಘಟನೆಯನ್ನ ಒಬ್ಬರು ಸತ್ರು ನಮಗೆ ನಾನು ಪದೇ ಪದೇ ಬಾರಿ ಹೇಳಿದ್ದೇನೆ. ಇವನ್ ಡೆತ್ ಆಫ್ 1 ಪರ್ಸನ್, ಅನ್ಯಾಚುರಲ್ ಡೆತ್ ಆಫ್ 1 ಪರ್ಸನ್ ಈಸ್ ಆಲ್ಸೋ ಮೋಸ್ಟ್ ಪೇನ್ಫುಲ್. ಆದರೆ ಇಲ್ಲಿ ಕೈಯಾರೆ ಮಾಡಿದ್ದಲ್ರಿ, ಇದಕ್ಕೆ ಯಾಕೆ ಮಾತಾಡ್ತಿಲ್ಲ? ಕೆಲವು ವೀರವಿದ್ದಾರ, ಸಿದ್ದರಾಮಯ್ಯನವರು ಬಿಟ್ಟಿರ್ತಾರ. ಅವ್ರನ್ನ ಒಬ್ಬರನ್ನ ಸಿದ್ದರಾಮಯ್ಯನವ್ರು ಬಿಟ್ಟಿರ್ತಾರ, ಒಬ್ಬರು ಸ್ವಯಮೇವ ಮೃಗೇಂದಿರ್ತಾವ. ಗುಲ್ಬರ್ಗಾದವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರು ಎಂದೂ ಇಲ್ಲಿ ವಿಷಯ ಏನು ಮಾತಾಡೋದೇ ಇಲ್ಲ. ಅವರು ದೇಶದ ಪ್ರಧಾನಮಂತ್ರಿ, ಇಂಟರ್ನ್ಯಾಷನಲ್ಲು, ಟ್ರಂಪ್ ಏನಂದ್ರು, ಟ್ರಂಪ್ಗೆ ನಾವು ಅಡ್ವೈಸ್ ಕೊಡ್ಬೇಕು, ಇದನ್ನ ಮಾತಾಡ್ತಾರೆ. ಮಡಿಯಾಗಿ ರಸ್ತೆ ಹಾಳಾಗ್ಯದ ಮಾತಾಡಲ್ಲ, 11 ಜನ ಸತ್ರು ಮಾತಾಡಲ್ಲ. ಅಂತಾರಾಷ್ಟ್ರೀಯ ಮಟ್ಟದಾಗ ಮೋದಿಯವರು ಟ್ರಂಪ್ಗೆ ಏನು ಸಲಹೆ ಕೊಡಬೇಕು, ಮೋದಿಯವರು ಪುಟಿನ್ಗೆ ಏನು ಸಲಹೆ ಕೊಡಬೇಕು ಅಂತ ಇಲ್ಲಿ ಮುಂದೆ ಭಾಷಣ ಹೊಡಿತಾರೆ. ಮತ್ತೆ ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ನಿಮ್ಮನ್ನ ದಬಾಯಿಸ್ತಾರೆ. ಮತ್ತೆ ಇವ್ರು ಪ್ರಜಾಪ್ರಭುತ್ವದ ಬಗ್ಗೆ ಲೆಕ್ಚರ್ ಕೊಡೋರು. ಇವರು ಮಾನ ಮರ್ಯಾದೆ ಬೇಕು ಮಾಡಿ ಒಂದು ಸ್ವಲ್ಪ ಸರ್ಕಾರ ತಪ್ಪೇ ಮಾಡಿಲ್ಲ, ನಮ್ಮ ಮುಜುಗರನ ಆಗಿಲ್ಲ ಇನ್ಸಿಡೆಂಟ್ ಲಿಂದ ಅಂತ ನೋಡ್ರಿ. ದಪ್ಪ ಚರ್ಮದವ್ರಿಗೆ ಮುಜುಗರ ಆಗುದೇ ಇಲ್ಲ. ಯಾರು ಸೆನ್ಸಿಟಿವ್ ಇರ್ತಾರ, ಜನರ ಬಗ್ಗೆ ಕಾಳಜಿ ಇರ್ತದ, ಅವ್ರಿಗೆ ಮುಜುಗರ ಆಗ್ತದ, ಅವ್ರಿಗೆ ನೋವಾಗ್ತದೆ.
ಈ ಆಟಿಟ್ಯೂಡ್ ತೀವ್ರ ಖಂಡನೀಯ ಇದೆ. ದಕ್ಷಿಣ ಕನ್ನಡದಲ್ಲಿ ಮತ್ತು ಇನ್ನಿತರ 2-3 ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಸಂಗತಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ತು, ಈ ಸಂಘಟನೆಗಳ ಪದಾಧಿಕಾರಿಗಳನ್ನು ಅಲ್ಲಿನ ಅಧಿಕಾರಿಗಳು ತಮ್ಮ ರಾಜಕೀಯ ಮಾಸ್ಟರ್ಸ್ ಮಾತು ಕೇಳಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾ ಕೇಳಲಿಕ್ಕೆ ಬಯಸ್ತೀನಿ, ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ವಿಶ್ವ ಹಿಂದೂ ಪರಿಷತ್ ಒಂದು ಬ್ಯಾಂಡ್ ಆರ್ಗನೈಸೇಷನ್, ಬಿಜೆಪಿ ಒಂದು ಬ್ಯಾಂಡ್ ಆರ್ಗನೈಸೇಷನ್, ವಿ ಆರ್ ಇನ್ ಪವರ್ ಇನ್ ದಿ ಸೆಂಟ್ರಲ್, ಪೀಪಲ್ ಹ್ಯಾವ್ ಗಿವನ್ ಅಸ್ ದಿ ಮ್ಯಾಂಡೇಟ್. ವಿಶೇಷವಾಗಿ ಅಲ್ಲಿಗೆ ಹೊಸದಾಗಿ SP ಹೋಗ್ಯಾರ, ಅವರು ಮನಬಂದಂತೆ ವರ್ತಿರ್ತದೆ. ನಾ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ, ದೇಶದಾಗ ನಮ್ಮ ಸರ್ಕಾರದ ಮುಂದೂ ನಮ್ಮ ಸರ್ಕಾರ ಬರ್ತದೆ ರಾಜ್ಯದಾಗ. ಈ ಆಟಿಟ್ಯೂಡ್ ನಡೆದಲ್ಲಿ ನಿಮ್ದು ಇದು. ವಿಶ್ವ ಹಿಂದೂ ಪರಿಷತ್ತು ಬ್ಯಾನ್ ಮಾಡಿದ್ದರೆ ನಿಮ್ಮ ಸರ್ಕಾರ ಹಿಂದೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೋರ್ಟ್ ತೆಗೆದಾಗ್ತದ, ಇದು ಇಲ್ಲೀಗಲ್ ಅಂತ ಹೇಳಿ. ಒಂದು ದೇಶಭಕ್ತ ಸಂಘಟನೆಯ ಮೇಲೆ ಮನಬಂದಂತೆ ವರ್ತಿಸ್ತಾರೆ. ನೀವು ಪೊಲಿಟಿಕಲ್ ಮಾಸ್ಟರ್ಸ್ ಮಾತು ಕೇಳಿ, ನಾನು ಅಲ್ಲಿರುವ SP ಹೇಳ್ತೀನಿ, ಕಾಂಗ್ರೆಸ್ಸಿನ ಕಾರ್ಯಕರ್ತರಂತೆ ವರ್ತಿಸೋದು ಬಂದ್ ಮಾಡ್ರಿ ನೀವು. ಯು ಕೆನಾಟ್ ಬಿಹೇವ್ ಲೈಕ್ ಎ ಕಾಂಗ್ರೆಸ್ ವರ್ಕರ್. ಮಾಡ್ರಿ, ಎಷ್ಟು ಜನ, ನಾನು ಬರ್ತೀನಿ ಅಲ್ಲಿ, 8 ಜನ ಅರೆಸ್ಟ್ ಮಾಡ್ತೀರಿ, ಮಾಡ್ರಿ, ನಿಮ್ಮ ತಾಕತ್ ನೋಡೋಣ. ಎಲ್ಲ ಹೋರಾಟ ಮಾಡೇ ನಾವು ಈ ಸ್ಥಿತಿಗೆ ಬಂದಿದ್ದೀವಿ. ನಿಮ್ಮ ಇಂದಿರಾ ಗಾಂಧಿ ನಮ್ಮನ್ನು ಜೈಲಿಗೆ ಹಾಕಿದ್ರು, ನಿಮ್ಮ ಪಂಡಿತ್ ನೆಹರು ಜೈಲಿಗೆ ಹಾಕಿದ್ರು, ರಾಜೀವ್ ಗಾಂಧಿ ಹಾಕ್ಬೇಕಂತ ಪ್ರಯತ್ನ ಪಟ್ಟರು, ಸೋನಿಯಾ ಗಾಂಧಿ ಹಾಕ್ಬೇಕಂತ ಪ್ರಯತ್ನ ಪಟ್ಟರು. ಇದೆಲ್ಲವೂ ಮೀರಿ ಇಡೀ ದೇಶದಾಗ 15 ಕಡೆ ನಮ್ಮದು ಸರ್ಕಾರದ ಕಾನೂನು ಪ್ರಕಾರ ಕೆಲಸ ಮಾಡ್ರಿ. ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ಹೋರಾಟಕ್ಕೆ ನಾವು ಬದ್ಧರಿದ್ದೀವಿ. ಮುಂದೆ ನಮ್ಮದು ಸರ್ಕಾರ ಬರ್ತದ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಾರ್ಟಿ ಪರ್ಮನೆಂಟ್ ಅಂತ ತಿಳ್ಕೊಬೇಡ್ರಿ. ಕೇಂದ್ರದಲ್ಲಿ 15 ವರ್ಷದಿಂದ ಇದ್ದೀವಿ, ಇನ್ನು 10 ವರ್ಷ ಇರ್ತೀವಿ ನಾವು ಮಿನಿಮಮ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಬಿಜೆಪಿ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತೀರಿ ನೀವು, ನಮ್ಮ MLA ಟಾರ್ಗೆಟ್ ಮಾಡ್ತೀರಿ. ದಿಸ್ ಕೆನಾಟ್ ಬಿ ಟಾಲರೇಟೆಡ್. ಸ್ಪೆಷಲಿ ಹೊಸ SP ಭಾಳ ಡ್ರಾಮಾ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ. ದಿಸ್ ಕೆನಾಟ್ ಬಿ ಟಾಲರೇಟೆಡ್. ಸುವಾಸಟ್ಟಿ ಪ್ರಕರಣದ NIAಗೆ ವಹಿಸ್ಕೊಂಡಿದ್ದಾರೆ. NIAದಲ್ಲಿ ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಆಂಗಲ್ ಇದೆ, ಭಯೋತ್ಪಾದನೆ ಆಂಗಲ್ ಇದೆ ಅದ್ರೊಳಗೆ. NIA ಹಂಗ ವಹಿಸ್ಕೊಳಿಕ್ ಬರುದಿಲ್ಲ. ನಾಳೆ ಕೋರ್ಟ್ನಾಗ ಕ್ವಶನ್ ಆದ್ರೆ ಹೋಗ್ತದೆ. ನಾವು ಬಹಳ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ಯಾವತ್ತಿಗೂ ಸಹಿತ ಇವತ್ತಿಗೂ ನಾವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ, ಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವು ಬಹಳ ಸೆನ್ಸಿಟಿವ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಸಮಸ್ಯೆ ಅಲ್ಲಿದೆ ಅನ್ನುವ ಕಾರಣಕ್ಕಾಗಿ NIA ವಹಿಸಿಕೊಂಡದ. NIA ಎಲ್ಲ ಆಂಗಲ್, ಭಯೋತ್ಪಾದನೆ ಆಂಗಲ್ ಹಿಡ್ಕೊಂಡು ಎಲ್ಲ ಆಂಗಲ್ಗಳನ್ನ ಮತ್ತು ಎಕ್ಸ್ಟರ್ನಲ್ ಲಿಂಕ್ಸ್ ಹಿಡ್ಕೊಂಡು ಏನೇನದ ಎಲ್ಲ ಸ್ಟಡಿ ಮಾಡ್ತದೆ. ಸರ್, ಕಾಂಗ್ರೆಸ್ ಹಿಂದೂಗಳನ್ನು ಇಷ್ಟ ದ್ವೇಷ, ಅವರಿಗೆ ಹಿಂದೂಗಳು ಮುಸಲ್ಮಾನರದ್ದು ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಾರ. ಮತ್ತು ಆ ವೋಟ್ ಬ್ಯಾಂಕಿನ ಸಂರಕ್ಷಿಸಿಕೊಳ್ಳಿಕ್ಕೆ ಅವರು ಎಲ್ಲ ರೀತಿಯಂತೆ ನಡ್ಕೊಳ್ತಾರೆ. ವಿಶೇಷವಾಗಿ ಪಾಕಿಸ್ತಾನದ ಭಾಷೆಯನ್ನು ಬಹಳ ಸರ್ತೆ ಬಳಸ್ತಾರೆ. ಕಾಂಗ್ರೆಸ್ ಸ್ಪೀಕ್ಸ್ ದಿ ಪಾಕಿಸ್ತಾನ್ಸ್ ಲ್ಯಾಂಗ್ವೇಜ್. ಶಶಿ ತರೂರು, ಸಲ್ಮಾನ್ ಖುರ್ಷಿದ್ ಆಪರೇಷನ್ ಸಿಂಧೂರ್ ಸಮರ್ಥ ಮಾಡಿದ್ರೆ ಅವ್ರನ್ನ ಟೀಕೆ ಮಾಡ್ತಾರೆ ಇವರು. ಅಂದ್ರೆ ಎಂತ ಮಾನಸಿಕ ಸ್ಥಿತಿ ನೋಡ್ರಿ ಇವ್ರದ್ದು. ಓಟಿಗಾಗಿ ದೇಶವನ್ನು ಮಾರ್ಲಿಕ್ಕೆ ಹೇಸಲಾರ್ದವರು ಕಾಂಗ್ರೆಸ್ ಪಾರ್ಟಿಯವರು. ಅದಕ್ಕೆ ಹಿಂದೂಗಳನ್ನು ದ್ವೇಷ ಮಾಡ್ತಾರೆ. ಪಂಡಿತ್ ನೆಹರು ಅವರು ಅದೇ ನೀವು ನೆನಪಿಟ್ಟವರು ಇತಿಹಾಸದಾಗ ತೆಗೆದು ನೋಡ್ರಿ. ನನಗೆ ಕತ್ತಿ ಅಂದ್ರೆ ಹೊರತಾಗಿ ನಂಗೆ ಹಿಂದೂ ಅನ್ಬೇಡ್ರಿ ಅಂತ ಹೇಳಿದಂತ ಮಹಾಪುರುಷರು ಕಾಂಗ್ರೆಸ್ ಪಾರ್ಟಿಗಳು ಇದ್ರು. ಹಾಗಾಗಿ ಅವ್ರ ಮಾನಸಿಕತೆನೇ ಹಂಗದ, ಅವ್ರು ಹಂಗೆ ಮಾಡ್ತಾರೆ. ಮೋದಿ ಸರ್ಕಾರಕ್ಕೆ 11 ವರ್ಷ ನಾಳೆ ಆಗ್ತಾ ಇದೆ. ಡಿಟೇಲ್ ಆಗಿ ನಾವು ನಾಳೆಯಿಂದ ಪತ್ರಿಕಾಗೋಷ್ಠಿಯನ್ನು ಇಡೀ ದೇಶಾದ್ಯಂತ ನಡೆಸ್ತಾ ಇದ್ದೇವೆ. ಆದರೆ ಬಹಳಷ್ಟು ಜನ ಮೋದಿ ಸರ್ಕಾರದಲ್ಲಿ ಏನಾಗಿದೆ ಅಂತ ಪ್ರಶ್ನೆ ಮಾಡುವಂತಾರೆ. ನಮ್ಮ ಮುಖ್ಯಮಂತ್ರಿಗಳು ಮಿಮಿಕ್ರಿ ಮಾಡೋ ಅಚ್ಛೇದನ್ ಕಹಾ ಹೇ ಅಂತ ಮಾತಾಡ್ತಾರಲ್ಲ. ಕಳೆದ 11 ವರ್ಷಗಳಲ್ಲಿ ಭಾರತದ ಕಡು ಬಡವರ ಸಂಖ್ಯೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ
21.1%ನಿಂದ 5.3% ಇಳಿದದು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು 34 ಕೋಟಿ 44 ಜನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಲ್ಲಿ ಇದ್ದರು, ಕಡು ಬಡತನದಲ್ಲಿ. ವಿಶ್ವ ಬ್ಯಾಂಕ್ ಅಧ್ಯಯನ ಮಾಡಿದೆ, ಯಾಕಂದ್ರೆ ಇವರು ಮತ್ತೆ ಬೇರೆ ಯಾವ್ದಾರು ಹೇಳಿದ ಕೂಡಲೇ ನೀವು ಮಾಡಿಸಿರಿ ಅಂತ ಅಂದ್ಬಿಡ್ತಾರೆ. ದ ವರ್ಲ್ಡ್ ಬ್ಯಾಂಕ್ ಸ್ಟಡಿ ರಿಪೋರ್ಟ್ ಹ್ಯಾಸ್ ಕ್ಯಾಟಗಾರಿಕಲಿ ಸೆಟ್ 26.9 ಕೋಟಿ ಜನ ಅದರಿಂದ ಹೊರಗೆ ಬಂದರು. ಮೋದಿ ಸರ್ಕಾರದ ವಿವಿಧ ಜನ ಉಪಯೋಗಿ ಯೋಜನೆ ಮತ್ತು ಇನ್ಫ್ರಾಸ್ಟ್ರಕ್ಚರು ಇತ್ಯಾದಿ ಏನು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ಅದರ ಮೂಲಕ ಅನೇಕರಿಗೆ ಪ್ರೈವೇಟ್ ಸೆಕ್ಟರ್